ಎಸ್ ಇನ್ನೊಂದು ಏನಂತಂದ್ರೆ ಈಗ ರಕ್ಷಿತಾ ಅವರ ಲ್ಯಾಂಗ್ವೇಜ್ ಬಗ್ಗೆ ಕನ್ನಡ ಗೊತ್ತಿಲ್ಲ ಅಂತಾರೆ, ಬಟ್ ಎಲ್ಲರೂ ಅರ್ಥ ಮಾಡ್ಕೊಂತಾರೆ ಅಂತ ಹೇಳ್ಬಿಟ್ಟು ಧ್ರುವಂತ್ ಒಬ್ರು ಸಿಡಿದಿರ್ತಾರೆ. ಸೊ ಎಲ್ಲ ಬರುತ್ತೆ, ಆದ್ರೂ ಕೂಡ ವೀಕ್ ಡೇಸ್ ಅಲ್ಲಿ ಮನೇಲಿ ಎಲ್ಲಾನು ಕೂಡ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ವೀಕೆಂಡ್ ಅಂತ ಬಂದಾಗ ಸುದೀಪ್ ಅವರು ಬಂದಾಗ ಬರಲ್ಲ ಅನ್ನೋಂಥ ತರದ್ದೆಲ್ಲಾನು ಮಾತಾಡ್ತಾರೆ ಅಂತ. ನಿಜಾನ ಅದು ಅಂತ? ಸುದೀಪ್ ಸರ್ ಬಂದು ಮಾತಾಡಿದಾಗ ನನಗೆ ಮಾತಾಡಕ್ ಬರಲ್ಲ. ಅಲ್ಲ, ಕನ್ನಡ ಗೊತ್ತಿಲ್ಲ ಅನ್ನುವಂಥದ್ದು ಗೊತ್ತಿಲ್ಲ ಅಲ್ಲ ಸರ್, ಅಲ್ಲಿ ಮಾತಾಡ್ತಾರೆ. ಏನಾಗುತ್ತೆ ಇವಾಗ ಸುದೀಪ್ ಸರ್ ಬಂದು ನಿಂತ್ಕೊಂಡಾಗ ಮುಂದೆ ಎವ್ರಿಬಡಿ ನಾವೆಲ್ರಿಗೂ ಒಂಥರ ಆ ರೆಸ್ಪೆಕ್ಟ್ ಇಂದ ಈಗ ನಮ್ಗೆ ಏನು ಮಾತಾಡಬೇಕು ಅಂತೆಲ್ಲ ಸ್ಟ್ಯಾಮರ್ ಆಗ್ಬಿಡ್ತೀವಿ. ನಾವು ಏನೋ ಯೋಚನೆ ಮಾಡಿರ್ತೀವಿ. ಅಭಿ ಅವ್ರ ನಿಮ್ಮ ಒಪಿನಿಯನ್ ಅಂತ ಹೇಳಿದ ತಕ್ಷಣ ನಮ್ಗೆ ತಲೆಯಲ್ಲಿರೋದು ಬರಲ್ಲ ಒಂದೊಂದ್ಸಲ. ಆ ಥರ ಸಿಚುವೇಶನ್ ನಮಗೆ ಆಗುತ್ತೆ ಅಂದಾಗ ಅವಳಿಗೆ ಆಗಿರೋದು ಸಹಜನೇ ತಾನೆ. ಅವ್ನು ಫಸ್ಟ್ ಆಫ್ ಆಲ್ ಅವಳು ಒಂದೊಂದ್ಸಲ ಒಂದು ವರ್ಡ್ಸ್ನ ನುಂಗ್ಕೊಳೋದು ಅದೆಲ್ಲ ಮಾಡ್ತಿರ್ತಾಳೆ. ಅಲ್ಲಿ ಸುದೀಪ್ ಸರ್ ಬಂದು ಕೇಳಿದಾಗ ಅವಳಿಗೂ ತಲೆಯಲ್ಲಿರುತ್ತೆ, ಇಲ್ಲ ನಾನು ಕರೆಕ್ಟಾಗೇ ಮಾತಾಡಬೇಕು ಅಂತ. ಆ ಪ್ರೆಷರಲ್ಲಿ ಮೇ ಬಿ ಅವಳು ಮಾತಾಡ್ದಿಲ್ಲ, ವರ್ಡ್ಸ್ ತಪ್ಪು ಬಂದ್ಬಿಟ್ರೆ ಅಂತ ಸೈಲೆಂಟ್ ಆಗಿರ್ತಾಳೇನೋ. ಬಟ್ ಅವಳು ಫೇಕ್ ಮಾಡ್ತಾಳೆ ಅಂತ ಅನ್ಸಲ್ಲ, ಯಾಕಂದ್ರೆ ಅವಳು ಮಾತಾಡೋದೇ ಹಾಗೆ. ಇವಾಗ ನಿಮ್ಮ ಜೊತೆ ಕಂಫರ್ಟ್ ಝೋನಿಂದ ನಿಮ್ಮ ಹತ್ರ ಏನು ತಪ್ಪು ಮಾತಾಡ್ರು ಯು ವಿಲ್ ನಾಟ್ ಫೀಲ್ ಬ್ಯಾಡ್ ಅಂತ ಗೊತ್ತು. ಬಟ್ ಆ ವ್ಯಕ್ತಿ ಬಂದಾಗ ಎಲ್ರಿಗೂ ಅದಂತ ಅಪಾರವಾದ ಗೌರವ ಇರುತ್ತಲ್ಲ, ಅಲ್ಲಿ ತಪ್ಪು ಮಾಡಿಬಿಟ್ರೆ ಅನ್ನೋ ಭಯ ಎಲ್ಲರಲ್ಲೂ ಇರುತ್ತೆ. ಐ ಥಿಂಕ್ ಅದಕ್ಕೋಸ್ಕರ ಅವಳು ಹಂಗೆ ಆಡ್ತಾಯಿಲ್ಲ. ಬಿಟ್ಟರೆ ಐ ಡೋಂಟ್ ಥಿಂಕ್ ಈಸ್ ಫೇಕಿಂಗ್. ಎಸ್, ಹೊರಗಡೆ ಬಂದ್ಮೇಲೆ ಸೋಷಿಯಲ್ ಮೀಡಿಯಾ ಎಲ್ಲ ಚೆಕ್ ಮಾಡಿದ್ರಾ? ಇನ್ನೂ ಮಾಡಿಲ್ಲ ಸರ್, ಮಾಡಬೇಕು. ಓಕೆ, ಏನಾದರೂ ಹೇಳಿದ್ರ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಏನೇನು ಆಗ್ತಿದೆ ಅಂತ ಹೇಳ್ಬಿಟ್ಟು ಹೊರ ಜಗತ್ತಿನಲ್ಲಿ ಅಂತ? ನಾನು ಆ್ಯಕ್ಚುಲಿ ಬಂದಿದ ತಕ್ಷಣ ಹೇಳಿದ್ದೆ, ಅದು ಪ್ಲೀಸ್ ಮಾತಾಡ್ಬಿಡಿ, ಸಾಕಾಯಿತು, ಐ ಜಸ್ಟ್ ವಾಂಟ್ ಟು ಬಿ ಟು ಮೈ ಸೆಲ್ಫ್ ಅಂತ. ಸೊ ನನಗೆ ಏನೇನು ಗೊತ್ತಾಗಿದೆ ಇಲ್ಲಿವರೆಗೂ ಇಟ್ಸ್ ಬಿಕಾಸ್ ಆಫ್ ದೀಸ್ ಇಂಟರ್ವ್ಯೂಸ್ ಓನ್ಲಿ. ಸೊ ಅಷ್ಟೇ ಗೊತ್ತು ನನಗೆ. ಎಸ್, ಹೊರಗಡೆ ಏನಂತಂದ್ರೆ ಗಿಲ್ಲಿಯಿಂದ ಒಂದಷ್ಟು ಜನ ಬಿಗ್ ಬಾಸ್ ಮನೆಯಲ್ಲಿ ಬೇಳೆ ಬೇಯಿಸ್ಕೊಳ್ತಾ ಇದ್ದಾರೆ. ಗಿಲ್ಲಿ ಇಲ್ಲ ಅಂತಂದ್ರೆ ಅವ್ರು ಸರ್ವೈವ್ ಆಗೋದಕ್ಕೆ ಆಗಲ್ಲ ಅನ್ನುವಂಥದ್ದು ಗಿಲ್ಲಿ ಅಭಿಮಾನಿಗಳು ಕಮೆಂಟ್ ಮಾಡ್ತಿದಾರಾ ಅಥವಾ ಬೇರೆಯವ್ರು ಕಮೆಂಟ್ ಮಾಡ್ತಿದಾರಾ ಗೊತ್ತಿಲ್ಲ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಕಮೆಂಟ್ಸ್ಗಳ ಮೂಲಕ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತವಾಗ್ತಾ ಇದೆ. ಯಾರು ಬೇಳೆ ಬೇಯಿಸ್ಕೊತಿದ್ದಾರೆ ಅಂತ ಇವಾಗ ಕಾವ್ಯ ಆಗಿರ್ಬೋದು, ರಘುವರ್ ಆಗಿರ್ಬೋದು, ರಕ್ಷಿತಾ ಅವರಾಗಿರ್ಬೋದು. ಸೊ ಈ ತರ ಅಂದ್ರೆ ಇಷ್ಟು ದಿನ ಕೆಲವೊಬ್ರು ಹೇಳ್ತಾರೆ ಗಿಲ್ಲಿಯಿಂದನೇ ನಾವು ಅವ್ರಿಗೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತಾರೆ. ಇನ್ನು ಕೆಲವರು ಹೇಳ್ತಾರೆ ಇಲ್ಲ, ಗಿಲ್ಲಿ ಇಲ್ಲ ಅಂದ್ರೆ ಇವ್ರು ಯಾರು ಸರ್ವೈವ್ ಆಗೋದಿಲ್ಲ. ಗಿಲ್ಲಿ ಇಲ್ಲ ಅಂತಂದ್ಮೇಲೆ ನಾವು ಗಿಲ್ಲಿನ ಇವಾಗ ನಾಮಿನೇಷನ್ ವಿಚಾರ ಬಂತು ಅಂತ ಅನ್ಕೊಳ್ಳಿ, ಯಾವುದೋ ಒಂದು ಕಾರಣ ಕೊಟ್ಟು ನಾಮಿನೇಟ್ ಮಾಡ್ತೀರಾ. ಸೊ ಅಂತ ಒಂದು ಸಂದರ್ಭದಲ್ಲಿ ಅವ್ರನ್ನ ಅಲ್ಲಿಂದ ದೂರ ಇಡುವಂಥದ್ದು, ಈ ತರ ಎಲ್ಲಾನು ಕಮೆಂಟ್ಸ್ಗಳ ಮೂಲಕ ಒಂದಷ್ಟು ಚರ್ಚೆ ಆಗ್ತಾ ಇದೆ. ಅದ್ರ ಬಗ್ಗೆ ನಿಜಾನ ಅಂತ? ಗಿಲ್ಲಿ ಇಲ್ಲ ಅಂತಂದ್ರೆ ಈ 3 ಜನ ಸರ್ವೈವ್ ಆಗಲ್ವಾ? ರಘು ಆಗಿರ್ಬೋದು, ರಕ್ಷಿತಾ ಆಗಿರ್ಬೋದು, ಕಾವ್ಯ ಆಗಿರ್ಬೋದು. ಐ ಡೋಂಟ್ ನೋ. ಅಲ್ಲಿ ನೋಡಿದಾಗ ಅಲ್ಲಿ ಹೊರಗಿರೋ ಪರ್ಸ್ಪೆಕ್ಟಿವ್ ಬೇರೆ, ಹೊರಗಡೆ ಏನಾಗ್ತಿದೆ ನಮ್ಗೆ ಐಡಿಯಾನೇ ಇಲ್ಲ. ಅಲ್ಲಿ ಇವಾಗ ನಾನು ಧನು ಜೊತೆ ಹೇಗೆ ಕ್ಲೋಸ್ ಇದೀನೋ, ಗಿಲ್ಲಿ ಜೊತೆನೂ ಒಂದು ಚೆನ್ನಾಗಿ ಕ್ಲೋಸ್ ಇರ್ತಾರೆ. ಅವ್ನ ವ್ಯಕ್ತಿತ್ವ ಅವ್ರ ಜೊತೆ ಅವ್ರಿಗೆ ಅವಾಗ ಅವನಿಗೂ ಎಲ್ಲರೂ ಇಷ್ಟ ಆಗಿರಲ್ಲ. ಮೇ ಬಿ 2-3 ಜನ ಇಷ್ಟ ಆಗಿರ್ತಾರೆ. ಒಂದ್ಸಲ ನನಗೂ ಅನ್ಸಿದೆ ಗಿಲ್ಲಿ ಮೇ ಬಿ ಇವ್ರ ಜೊತೆ ಬರೀ ಇವ್ರನ್ನ ಹೀಯಾಳ್ಸ್ಕೊಂಡೇ ಕಾಮಿಡಿ ಮಾಡ್ತಾನಲ್ಲ, ಮೇ ಬಿ ಅವರಿಂದನೇ ಇವ್ನಿಗೇನೋ ಒಂದು ಆಪರ್ಚುನಿಟಿ ಸಿಗ್ತಾ ಇದೆ, ಬೇರೆ ಯಾರ ಹತ್ರನೂ ಮಾಡೋಕ್ಕಾಗ್ತಾಯಿಲ್ಲ ಅವ್ನಿಗೆ. ಅದರಿಂದ ಏನಾರು ಅವ್ನಿಗೆ ಫುಟೇಜ್ ಸಿಗ್ತಾ ಇದೆಯಾ, ಅವ್ರೇನೋ ಲೈಕ್ ಮೇ ಬಿ ಅದರಿಂದ ಅವ್ನಿಗೆ ಪುಷ್ ಸಿಗ್ತದೆ ಅಂತ ನನಗನ್ಸಿತ್ತು ಒಂದು ಪಾಯಿಂಟಲ್ಲಿ. ಬಟ್ ಆಮೇಲೆ ಅರ್ಥ ಆಗಿದ್ದೇನಂತಂದರೆ ಅಲ್ಲಿ ಅವ್ನು ಬೇಕಂತೇನು ಮಾಡ್ತಾಯಿಲ್ಲ. ಇವಾಗ ನಾನು ಯಾರನ್ನ ಟೀಸ್ ಮಾಡೋಕ್ಕೆ ಸಾಧ್ಯ? ನನಗೆ ಯಾರು ಕ್ಲೋಸ್ ಇರ್ತಾರೆ ಅವ್ರ ಜೊತೆನೇ ಟೀಸ್ ಮಾಡೋಕ್ಕೆ ಸಾಧ್ಯ. ಆಮೇಲೆ ಇವತ್ತು ಸಿಚುವೇಶನ್ ನನಗೆ ಕೊಟ್ಟಿರ್ತೀರ ಮುಂಚೆಯಿಂದನೇ. ನಾನು ಇವಾಗ ನಿಮ್ಗೆ ಏನೋ ಕರೆದೆ, ಮಂಕಿ ಅಂತ ಕರೆದೆ ಅನ್ಕೊಳ್ಳಿ, ನೀವು ಫನ್ನಿಯಾಗಿ ರಿಯಾಕ್ಟ್ ಮಾಡಿರ್ತೀರ ಅಂದರೆ ಅದು ಕಂಫರ್ಟ್ ಝೋನ್ ಬಿಲ್ಡ್ ಆಯಿತು. ಹೋಗ್ತಾ ನಿಮ್ಗೆ ಅದು ಇರಿಟೇಷನ್ ಅಂತ ವ್ಯಕ್ತಪಡಿಸೋರು ಹೆಂಗಾಗುತ್ತೆ ಹೇಳಿ, ಅರೆ ಇದ್ಯಾವಾಗ ಚೇಂಜ್ ಆಯಿತು? ನೀವು ಸ್ಟಾರ್ಟಿಂಗಿಂದನೇ ಹೇಳಿದ್ರೆ ಡಿಫ್ರೆಂಟ್ ಆಗಿರೋದು. ಸೊ ಅವನಿಂದ ಅವರೇನೋ ಮೈಲೇಜ್ ತಗೋತಾ ಇದ್ದಾರೆ, ಇಲ್ಲ ಇಲ್ಲಿ ಗಿಲ್ಲಿಯಿಂದ ಅವರಿಂದ ಗಿಲ್ಲಿ ಅಂತ ಏನು ಅನ್ಸಲ್ಲ. ಈ ಜಸ್ಟ್ ಕಂಫರ್ಟ್ ಝೋನ್. ಇವಾಗ ನೀವು ಹೇಳ್ದಂಗೆ ಹೊರಗೆ ಬಂದಾಗ ಗಿಲ್ಲಿಗೆ ಇಷ್ಟೊಂದು ಫ್ಯಾನ್ ಕ್ರೇಜಸ್ ಅಂತ ಯಾರಿಗೆ ಗೊತ್ತಿತ್ತು ಅಲ್ವಾ? ನೀವು ಹೇಳಿದ್ಮೇಲೆ ಗೊತ್ತಾಗಿದ್ದು. ಸೇಮ್ ಇವಾಗ ನೋಡಿ, ಒಬ್ಬರು ಇದ್ದಾರೆ ಅಂತಂದಾಗ ಒಳಗಡೆ ವೇರ್ ಆಲ್ ಈಕ್ವಲ್ ಪೀಪಲ್. ಇವಾಗ ಕಾವ್ಯನೂ ಈಕ್ವಲ್, ರಘುನೂ ಈಕ್ವಲ್, ರಕ್ಷಿತಾನೂ ಈಕ್ವಲ್. ಬಟ್ ಅವ್ರು 3 ಜನಕ್ಕೂ ಗಿಲ್ಲಿ ಜೊತೆ ಕಂಫರ್ಟ್ ಇದೆ ಅಂದರೆ ಗಿಲ್ಲಿ ಜೊತೆ ಇರ್ತಾನೆ, ಗಿಲ್ಲಿಗೂ ಅವ್ರ ಜೊತೆ ಕಂಫರ್ಟ್ ಇದೆ, ಅದಕ್ಕೆ ಅವನು ಅವ್ರ ಜೊತೆ ಇರ್ತಾನೆ. ಮಾತಾಡ್ತಾರೆ ವಂಶದ ಕುಡಿ ಅಂತ ಹೇಳೋದು, ಬಿಕಾಸ್ ಅವ್ನಿಗೂ ಆ ಕಂಫರ್ಟ್ ಇದೆ. ಅಲ್ಲಿ ಇಬ್ರು ಕಂಫರ್ಟಬಲ್ ಆಗಿದ್ದಾರೆ, ಇಬ್ರು ಕಿತಾಪತಿ ಮಾಡ್ತಾರೆ. ಇವಾಗ ಏನು ಮೊಟ್ಟೆ ತಂದು ಕೊಡೋದಾಗ್ಲಿ, ಅವಳು ಕದ್ದು ಮುಚ್ಚಿ ಅವನಿಗೂ ಕೊಡೋದು, ಅವೆಲ್ಲ ಇಬ್ರು ಮಾಡ್ತಾರೆ. ಸೊ ಅವ್ರಿಬ್ರದ್ದು ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿದೆ. ಆಮೇಲೆ ಕಾವ್ಯದು ಅಷ್ಟೇ, ಅವ್ನು ಗಿಲ್ಲಿ ಎಲ್ಲ ತಪ್ಪು ಮಾಡಿ ಅವ್ಳು ಕರೆಕ್ಟ್ ಮಾಡೋದಾಗ್ಲಿ, ಆಸ್ ಅ ಫ್ರೆಂಡ್ ಮಾಡೇ ಮಾಡ್ತಾರೆ. ಇವಾಗ ನನಗೆ ಏನಾರು ತಪ್ಪು ಮಾಡಿದ್ರೆ ಧನುಷ್ ಹೇಳೋನು, ಮಾಡು ನಾನು ಮಾಡಿದ್ರೆ ನಾನು ಹೇಳೋನು, ನಾನು ಹೇಳ್ತಿದ್ದೇನೆ ಈ ಥರ ಮಾಡಬೇಡ, ಕರೆಕ್ಟಾಗಿ ಮಾಡು ಅಂತೆಲ್ಲ. ಸೊ ಐ ಫೀಲ್ ದೇರ್ ವಾಸ್ ಜೆನ್ಯೂನ್ ಫ್ರೆಂಡ್ಶಿಪ್ ದೇರ್. ಅದರಿಂದ ಇವರಿಂದ ಅವರು ಅಂತೀನೋ ಅಂತಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.